ಎಲ್ಲರಿಗೂ ಅವರಿಗೆ ಆದ ಒಬ್ಬರು ಫ್ಯಾಮಿಲಿ ಡಾಕ್ಟ್ರ್ ಇರೋದು ತುಂಬಾ ಇಂಪಾರ್ಟೆಂಟ್. ಯಾಕೆ ಅದು ಇಂಪಾರ್ಟೆಂಟ್ ನೋಡಿ, ನಿಮ್ಮ ಮಗು, ನಿಮ್ಮ ಅಪ್ಪ ಅಮ್ಮ, ನಿಮ್ಮ ಹೆಂಡತಿ ಎಲ್ಲರೂ ಕೂಡ ಒಂದೇ ಡಾಕ್ಟ್ರ್ ಹತ್ರ ತೋರಿಸ್ಬೇಕಾದ್ರೆ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಗೊತ್ತು. ಯಾವುದಾದ್ರೂ ಒಂದು ಡಯಟ್ ಅಥವಾ ಈ ರೀತಿ ನಿಮ್ಮ ಲೈಫ್ ಸ್ಟೈಲ್ ಮಾಡಬೇಕು ಅಂದರೆ ಅದನ್ನೆಲ್ಲ ನಿಮಗೆ ಮಾಡೋದಕ್ಕೆ ಸಾಧ್ಯನೋ ಅಂತ ಅವ್ರಿಗೆ ಗೊತ್ತಿರುತ್ತೆ. ಫ್ಯಾಮಿಲಿಯಲ್ಲಿ ಯಾರ್ಯಾರಿಗೆ ಯಾವುದೇ ರೀತಿ ಕ್ರಾನಿಕ್ ಡಿಸೀಸ್ ಇದೆ ಆ್ಯಂಡ್ ನಿಮ್ಮ ಹ್ಯಾಬಿಟ್ಸ್ ಹೇಗಿದೆ, ನಿಮ್ಮ ಆಲ್ಕೋಹಾಲಿಕ್ ಇದ್ದೀರಾ, ಸ್ಮೋಕರ್ ಇದ್ದೀರಾ, ಇದೆಲ್ಲದೂ ಗೊತ್ತಿರುತ್ತೆ ನಿಮ್ಮ ಫ್ಯಾಮಿಲಿ ಡಾಕ್ಟರ್ಗೆ. ಈಗ ನೀವು ಹೊಸೊಬ್ಬರು ಯಾರೋ ಒಬ್ಬರು ಸ್ಪೆಷಲಿಸ್ಟ್ ಹತ್ರ ಹೋದಾಗ ನಿಮ್ಮ ಬಗ್ಗೆ ಇಷ್ಟೊಂದು ವಿಚಾರ ಅವ್ರಿಗೆ ಗೊತ್ತಿರೋದಿಲ್ಲ. ಇನ್ನು ಎರಡನೇದು, ನಿಮ್ಮ ಆರ್ಥಿಕ ಪರಿಸ್ಥಿತಿ ಅವ್ರಿಗೆ ಗೊತ್ತಿರುತ್ತೆ. ಸುಮಾರು ವರ್ಷ ನೀವು ಭೇಟಿ ಮಾಡಬೇಕಾದ್ರೆ ನಿಮ್ಮ ಲೈಫ್ ಇನ್ಸಿಡೆಂಟ್ಸ್ ಕೂಡ ಶೇರ್ ಮಾಡ್ತೀರಾ. ಹೊಸ ಮನೆ ಕಟ್ತಾ ಇದ್ದೀನಿ, ಸಾಲ ಆಗಿಬಿಟ್ಟಿದೆ, ಸ್ಟ್ರೆಸ್ ಆಗಿದೆ, ಇದೆಲ್ಲದನ್ನು ನೀವು ಶೇರ್ ಮಾಡ್ಕೊಳ್ಳೋ ಕಾರಣ ಸೊ ಬ್ಯಾಕ್ ಆಫ್ ದಿ ಮೈಂಡ್ ಡಾಕ್ಟರ್ಗೆ ಓಕೆ ಇವರು ಫೈನಾನ್ಷಿಯಲಿ ಸ್ವಲ್ಪ ಒಂದು ಕಷ್ಟದಲ್ಲಿದ್ದಾರೆ, ನಾನು ಆದಷ್ಟು ಕಾಸ್ಟ್ ಎಫೆಕ್ಟಿವ್ ಆಗಿ ಇವ್ರಿಗೆ ಟ್ರೀಟ್ಮೆಂಟ್ ಕೊಡಬೇಕು ಆ್ಯಂಡ್ ಯಾವುದಾದ್ರೂ ಒಂದು ಔಷಧಿಗಳ ಸ್ಯಾಂಪಲ್ಸ್ ಅವ್ರ ಹತ್ರ ಇದ್ದರೆ ಕೊಡ್ತಾರೆ. ಸೊ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸ್ ಆ್ಯಂಡ್ ಮೂರನೇದು ಹಲವಾರು ಮೇಜರ್ ಕಾಯಿಲೆಗಳನ್ನ ಅರ್ಲಿ ಡಯಾಗ್ನೋಸ್ ಮಾಡೋದೇ ನಿಮ್ಮ ಫ್ಯಾಮಿಲಿ ಡಾಕ್ಟರ್. ಬಿಕಾಸ್ ಅವ್ರು ನಿಮ್ಮ ಫಸ್ಟ್ ಪಾಯಿಂಟ್ ಕಾಂಟ್ಯಾಕ್ಟ್ ಆಗಿರ್ತಾರಲ್ವ, ನೀವೇನೇ ತೊಂದರೆ ಇದ್ದರೂ ಅವ್ರ ಹತ್ರ ಹೋಗ್ತೀರಾ. ನನ್ನ ಕ್ಲಿನಿಕಲ್ಲೇ ಕೆಲವ್ರಿಗೆ ಬ್ರೆಸ್ಟ್ ಲಂಪ್ ಆದಾಗ, ಇಲ್ಲ ಯೂರಿನಲ್ಲಿ ಬ್ಲಡ್ ಹೋಗ್ತಾ ಇದೆ ಅಂತ, ಅನ್ಎಕ್ಸ್ಪ್ಲೈನ್ ವೆಯ್ಟ್ ಲಾಸ್, ಇಲ್ಲ ಚೆಸ್ಟ್ ಪೇನ್ ಅಂತಲೇ ಬಂದಾಗ ರೈಟ್ ಟೈಮಲ್ಲಿ ಇನ್ವೆಸ್ಟಿಗೇಷನ್ ಮಾಡಬೇಕು. ಆ್ಯಂಡ್ ಕೆಲವೊಮ್ಮೆ ಅದು ಕ್ಯಾನ್ಸರ್ ಇರುತ್ತೆ, ಇಲ್ಲ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ, ಆವಾಗ ಟೆರಿಷರಿ ಸೆಂಟರ್ಗೆ ರೆಫರ್ ಮಾಡೋದು ಬಹಳ ಇಂಪಾರ್ಟೆಂಟ್ ರೋಲ್ ಆಗಿರುತ್ತೆ ಫ್ಯಾಮಿಲಿ ಡಾಕ್ಟರ್ದು. ಇನ್ನು ನಾಲ್ಕನೇದು, ಎಲ್ಲ ಚಿಕ್ಕ ಪುಟ್ಟ ವಿಚಾರಕ್ಕೂ ನೀವು ಸ್ಪೆಷಲಿಸ್ಟ್ ಹತ್ರ ಹೋಗಿ ತೋರಿಸ್ತೀರಾ ಅಂದಾಗ ಕಾಸ್ಟ್ಲಿ ಫೀಸ್ ಆಗಿರುತ್ತೆ. ಫ್ಯಾಮಿಲಿ ಡಾಕ್ಟ್ರ್ ಫೀಸು ಸ್ವಲ್ಪ ಕಮ್ಮಿ ಇರುತ್ತೆ. ಒಂದೆರಡು ಉದಾಹರಣೆ ಅಂದರೆ, ನಾನು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮೇ ತೊಗೊಳ್ಳಿ. ನಿಮ್ಮ ಒಂದು ಸ್ಕಿನ್ ಟೈಪು, ನೀವು ಯಾವ ಮಾಯ್ಶ್ಚರೈಸರ್ ಹಾಕಬೇಕು, ಯಾವ ಫೇಸ್ ವಾಶ್, ಇಂಥದ್ದನ್ನೆಲ್ಲ ಒಂದು ಕನ್ಸಲ್ಟೇಷನ್ ಫೀ ಕೊಟ್ಟು ನೀವು ತಿಳ್ಕೊಳ್ತೀರಾ ಅಲ್ವಾ. ಆ ಒಂದು ನಾಲೆಜ್ ಎಲ್ಲ ಡಾಕ್ಟರ್ಸ್ಗೂ ಇರುತ್ತೆ. ಅದೇ ನಿಮಗೊಂದು ಸಿವಿಯರ್ ಪಿಗ್ಮೆಂಟೇಷನ್ ಇದೆ, ನಿಮಗೇನೋ ಒಂದು ಕಾಸ್ಮೆಟಾಲಜಿ ಒಂದು ಪ್ರೊಸೀಜರ್ ಬೇಕು, ಇಲ್ಲ ನಿಮ್ಗೆ ಸೋರಿಯಾಸಿಸ್ ಇದೆ, ಇಂಥ ಒಂದು ಸ್ಪೆಸಿಫಿಕ್ ಕಾಯಿಲೆಗಳಿದ್ದಾಗ ಅದನ್ನು ಒಂದು ಡರ್ಮಟಾಲಜಿಸ್ಟೇ ಟ್ರೀಟ್ ಮಾಡಬೇಕು. ಹಾಗೆ ನೀವೇನಾದರೂ ಲೋ ಫೀಲ್ ಮಾಡ್ತಾ ಇದ್ದೀರಾ, ಇತ್ತೀಚೆಗೆ ಭಾಳ ಸ್ಯಾಡ್ ಅನಿಸುತ್ತೆ ಅಂದ ತಕ್ಷಣ ನೀವು ಸೈಕ್ಯಾಟ್ರಿಸ್ಟ್ ಹತ್ರ ಹೋಗೋದಿಲ್ಲ, ನಿಮ್ಮದೇ ಆದ ಫ್ಯಾಮಿಲಿ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ತಿಳಿಸ್ತೀರಾ. ಸೊ ಹಿಂಗೆ ಆಯಿತು ಅಂದ ತಕ್ಷಣ ಗೂಗಲ್ ಮಾಡಿ ನೋಡಿ ಅದಕ್ಕೇನೇನು ಇನ್ವೆಸ್ಟಿಗೇಷನ್ ಗೂಗಲ್ ಹೇಳುತ್ತೆ ಅದನ್ನೆಲ್ಲ ಮಾಡೋರು ಇದ್ದಾರೆ. ಸೊ ಅನ್ನೆಸೆಸರಿ ನಿಮ್ಮ ಟೈಮ್, ಎನರ್ಜಿ, ನಿಮ್ಮ ಹಣ ಎಲ್ಲ ವೇಸ್ಟ್ ಮಾಡಬೇಡಿ. ನಿಮ್ಮ ಫ್ಯಾಮಿಲಿ ಡಾಕ್ಟ್ರೇ ಕರೆಕ್ಟಾಗಿ ಗೈಡ್ ಮಾಡ್ತಾರೆ. ನಿಮಗೆ ಇದಕ್ಕೆ ನಿಜವಾಗ್ಲೂ ಸ್ಪೆಷಲಿಸ್ಟ್ ಅವಶ್ಯಕತೆ ಇದೆಯಾ, ಟೆಸ್ಟ್ಗಳು ಬೇಕಾ, ಅಥವಾ ಇಟ್ಸ್ ಜಸ್ಟ್ ಅ ಫೇಸ್ ಆಫ್ ಯುವರ್ ಲೈಫ್, ಅದನ್ನ ನೀವು ಆರಾಮ್ಸೆ ಪಾಸ್ ಮಾಡ್ಬೋದು ಅನ್ನೋ ರಿಅಶ್ಯೂರೆನ್ಸ್ ಕೂಡ ಅವ್ರು ಕೊಡ್ತಾರೆ. ಒಳ್ಳೆ ಫ್ಯಾಮಿಲಿ ಡಾಕ್ಟರ್ಗೆ ಅಲ್ವಾ ಅವರ ಲಿಮಿಟ್ ಕೂಡ ಗೊತ್ತಿರಬೇಕು. ಯಾವ ಒಂದು ಕಂಡೀಷನ್ ಎಷ್ಟು ಸಿವಿಯರ್ ಆದಾಗ ನಾನು ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕಾಗೋದಿಲ್ಲ, ಆ ಟೈಮ್ಗೆ ರೆಫರ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್. ಲಾಸ್ಟ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನು ಗೊತ್ತಾ, ಸುಮಾರು ಟೈಮು ನಿಮಗೊಂದು ಗೊಂದಲ ಇರುತ್ತೆ. ಎಕ್ಸಾಂಪಲ್, ನಿಮಗೆ ಕಿಡ್ನಿ ಸ್ಟೋನ್ ಆಗಿದೆ, ಪಿತ್ತಕೋಶದ ಕಲ್ಲಿದೆ, ಫೈಬ್ರಾಯ್ಡ್ ಗಡ್ಡೆ ಇದೆ, ಇದಕ್ಕೆಲ್ಲ ನಿಜ ನನಗೆ ಸರ್ಜರಿ ಬೇಕಾ ಬೇಡವಾ? ಸ್ಪೆಷಲಿಸ್ಟ್ ಏನೇ ಹೇಳಿದರೂ ಕೂಡ ವಾಪಸ್ ಕ್ಲಿನಿಕ್ಕಿಗೆ ಬಂದು ನನ್ನ ಹತ್ರ ಒಂದು ಮಾತು ಕೇಳ್ತಾರೆ, ನಿಜವಾಗ್ಲೂ ಇದಕ್ಕೆ ಸರ್ಜರಿ ಬೇಕಾ ಮೇಡಮ್, ಅದಿಲ್ಲದೇ ನಾನು ಮ್ಯಾನೇಜ್ ಮಾಡ್ಬೋದಾ ಅಂತ. ಆ ಒಂದು ಕನ್ಫ್ಯೂಷನ್ಗೆ ಕರೆಕ್ಟಾಗಿ ಗೈಡ್ ಮಾಡೋದು ಒಂದು ಒಳ್ಳೆ ಫ್ಯಾಮಿಲಿ ಡಾಕ್ಟರ ಗುಣ ಆಗಿರುತ್ತೆ. ಎಕ್ಸ್ಪೀರಿಯನ್ಸಲ್ಲೇ ಹೇಳ್ತೀನಿ, ಕೇವಲ ನಿಮ್ಮ ಒಂದು ಫ್ಯಾಮಿಲಿಯ ಒಂದು ಹೆಲ್ತ್ ವಿಚಾರಕ್ಕಷ್ಟೇ ಅಲ್ಲ, ನಿಮ್ಮ ಊರಲ್ಲಿ ಯಾರಿಗಾದ್ರೂ ಹುಷಾರಿಲ್ಲ, ನಿಮ್ಮ ಸ್ನೇಹಿತರಿಗೆ ಹುಷಾರಿಲ್ಲ ಅಂದರೆ ಅವರ ಒಂದು ರಿಪೋರ್ಟ್ನ ಕೂಡ ತಂದು ತೋರಿಸ್ತೀರಾ. ಬಿಕಾಸ್ ಆ ಟ್ರಸ್ಟ್, ಆ ಬಾಂಡಿಂಗ್ ನಿಮ್ಮ ಒಂದು ಫ್ಯಾಮಿಲಿ ಡಾಕ್ಟರ್ ಹತ್ರ ನಿಮಗೆ ಇರುತ್ತೆ. ಆ್ಯಂಡ್ ಅದಕ್ಕೆ ಕರೆಕ್ಟಾಗಿ ಗೈಡ್ ಮಾಡೋದು, ಒಂದು ಸಮಯ ತೊಗೊಂಡು ತಾಳ್ಮೆಯಿಂದ ಈ ರಿಪೋರ್ಟಲ್ಲಿ ಈ ರೀತಿ ಇದೆ, ಇದಕ್ಕೆ ಈ ಟ್ರೀಟ್ಮೆಂಟ್ ತೊಗೋಬೇಕು ಅಂತ ಹೇಳೋ ಜವಾಬ್ದಾರಿ ಕೂಡ ಫ್ಯಾಮಿಲಿ ಡಾಕ್ಟರ್ದು ಆಗಿರುತ್ತೆ. ನಾನೀಗ ಹೇಳಿರೋ ವಿಚಾರ ಎಲ್ಲ ಈಗಿನ ಜನ್ರೇಷನ್ ಅವ್ರಿಗೆ ಕನೆಕ್ಟ್ ಆಗದೇ ಇರ್ಬೋದು. ಬಟ್ ನಾವು ಚಿಕ್ಕವ್ರು ಇರಬೇಕಾದ್ರೆ ಗೊತ್ತಾ, ಒಂದು ಊರಲ್ಲಿ ಒಬ್ಬರು ಡಾಕ್ಟ್ರ್ ಇದ್ದಾರಂದರೆ ಕಿವಿ ನೋವಾಯ್ತಾ ಅವ್ರ ಹತ್ರ ಹೋಗ್ತೀವಿ, ಅವರೇ ಡೆಲಿವರಿ ಮಾಡ್ತಾರೆ, ಕಾಪರ್ ಟೀ ಹಾಕ್ತಾರೆ, ಡಯಾಬಿಟಿಸ್ ಮ್ಯಾನೇಜ್ ಮಾಡ್ತಾರೆ, ಡ್ರೆಸ್ಸಿಂಗ್ ಮಾಡ್ತಾರೆ, ಸೂಚರ್ ಹಾಕ್ತಾರೆ, ಎಲ್ಲ ನಾಲೆಡ್ಜ್ ಸ್ಕಿಲ್ಸ್ ಕೂಡ ಇತ್ತು. ಡೆಫಿನೆಟ್ಲಿ ಈಗಿನ MBBS ಡಾಕ್ಟರ್ಸ್ಗೂ ಅವಾಗಿನ MBBS ಡಾಕ್ಟರ್ಸ್ಗೂ ಭಾಳ ಡಿಫ್ರೆನ್ಸ್ ಇದೆ. ನನಗೂ ಕೂಡ ಫೀಲ್ ಆಗಿದೆ. MBBS ಮಾಡಿದ ನಂತರ ನಾನು ಡೈರೆಕ್ಟಾಗಿ ಪ್ರಾಕ್ಟೀಸ್ ಮಾಡೋದಕ್ಕೆ ಶುರು ಮಾಡಿದಾಗ ನನಗೆ ಕೆಲವೊಂದು ವಿಚಾರದಲ್ಲಿ ನಾಲೆಡ್ಜ್ ಕಮ್ಮಿ ಅನಿಸ್ತಿತ್ತು. ಹೌದು, ನನಗೆ ಆ ಸ್ಕಿಲ್ ಇಲ್ಲ ಅಥವಾ ಆ ಕಾನ್ಫಿಡೆನ್ಸ್ ಕೂಡ ಕಮ್ಮಿ ಅನಿಸಿತ್ತು. ಸೊ ಅದಕ್ಕಾಗೆ ನಾನು ಮಾಸ್ಟರ್ಸ್ ಇನ್ ಫ್ಯಾಮಿಲಿ ಮೆಡಿಸಿನ್ನ ಮಾಡಿದೆ. ನಂತರ ಆ ಒಂದು ಫ್ಯಾಮಿಲಿ ಮೆಡಿಸಿನ್ ಕೋರ್ಸ್ ನಂಗೆ ಬಹಳನೇ ಹೆಲ್ಪ್ ಆಯಿತು. ನನ್ನ ಕಾನ್ಫಿಡೆನ್ಸ್ ಬೂಸ್ಟ್ ಆಯಿತು, ನಾಲೆಡ್ಜ್ ಇಂಪ್ರೂವ್ ಆಯಿತು, ಮತ್ತು ಹಲವಾರು ಸ್ಕಿಲ್ಸ್ ಕಲಿತೆ. ಬಿಕಾಸ್ ಒಂದು ಹೋಲ್ ಫ್ಯಾಮಿಲಿ ನನ್ನ ನಂಬಿ ಬರ್ತಾರೆ ಅಂದಾಗ
ನನ್ನ ಜವಾಬ್ದಾರಿ ಆಗಿರುತ್ತೆ ಒಂದು ನಾಲೆಜ್ನ ಅಪ್ಡೇಟ್ ಮಾಡ್ಕೊಳ್ಳೋದು ಕೂಡ ಅಲ್ವಾ. ನಾನು ಹುಟ್ಟಿ ಬೆಳೆದ ಊರಲ್ಲಿ ಒಂದು ಫ್ಯಾಮಿಲಿ ಡಾಕ್ಟರ ಇಂಪಾರ್ಟೆನ್ಸ್ ಭಾಳನೇ ಇತ್ತು ಆ್ಯಂಡ್ ಅವರ ಒಂದು ಇನ್ಫ್ಲುಯೆನ್ಸ್ ಅಥವಾ ಇಂಪ್ಯಾಕ್ಟ್ ನನ್ನ ಲೈಫ್ ಮೇಲೂ ಭಾಳ ಇದೆ. ಸೊ ನಿಮ್ಮ ಒಂದು ಫ್ಯಾಮಿಲಿ ಡಾಕ್ಟ್ರು ಯಾರು ಆ್ಯಂಡ್ ಅವರ ರೋಲ್ ನಿಮ್ಮ ಲೈಫಲ್ಲಿ ಎಷ್ಟಿದೆ ಅಂತ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಆ್ಯಂಡ್ ನನ್ನ ಎಲ್ಲ ಫಾಲೋವರ್ಸು ಮೆಂಟಲಿ ಭಾಳ ಸ್ಟ್ರಾಂಗ್ ಆಗಿರಬೇಕು ಅಂತಲೂ ನನಗೆ ಆಸೆ ಇದೆ. ಅದಕ್ಕೆ ಸಂಬಂಧಪಟ್ಟಂಥ ವೀಡಿಯೋಸ್ನ ಇನ್ನಷ್ಟು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಐ ಹೋಪ್ ನಮ್ಮ ಒಂದು ಯೂಟ್ಯೂಬ್ ಚಾನಲಿಂದ ಎಲ್ಲರಿಗೂ ಇಲ್ಲಾಂದರೂ ಕೆಲವ್ರಿಗಾದರೂ ಸಹಾಯ ಆಗ್ತಿದೆ ಅಂದ್ಕೊಳ್ತೀನಿ. ಸೊ ಬಿ ಹ್ಯಾಪಿ ಆ್ಯಂಡ್ ಸ್ಟೇ ಪಾಸಿಟಿವ್. ಇನ್ನಷ್ಟು ಹೆಲ್ತಿ ವೀಡಿಯೋಸ್ಗಾಗಿ ನಮ್ಮ ಅಕೌಂಟ್ನ ಫಾಲೋ ಮಾಡಿ. ಥ್ಯಾಂಕ್ ಯು.